ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಮತ್ತೆ ತುಂಬ ದಿವಸ ಆಗೋಗಿತ್ತು ವ್ಲಾಗ್ ಮಾಡಿ. ಓಕೆ ಮಾಡೋಣ, ಯಾವುದಾದ್ರೂ ಕಾನ್ಸೆಪ್ಟ್ಸ್ ಎಲ್ಲ ಬಂದರೆ ಅಂತ ಸುಮ್ಮನೆ ಇದೆ. ಓಕೆ, ಇವಾಗ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ರೆಸಾರ್ಟ್ ಪ್ರಮೋಷನ್ ಇದೆ ಆ್ಯಂಡ್ ನೋಡೋಣ ಅಲ್ಲಿ ಯಾವ್ಯಾವ ಥರ ಆಗುತ್ತೆ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ ಸಿಗ್ತಾಳೆ, ತೋರಿಸ್ತೀನಿ, ಅಲ್ಲಿ ಹೋಗಿ ಸಿಗ್ತೀನಿ. ಬಟ್ ನಾವು ಇವಾಗ ತಾನೇ ಬಂದಿದ್ದೀವಿ, ಸೊ ರೀಚ್ ಆಗಿದ್ದೀವಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲೇ ನೋಡಿ. ಸೊ ಗೈಸ್, ನಾವು ಇವಾಗ ತಾನೇ ಬಂದಿದ್ದೀವಿ. ನೋಡಿ, ಫಾರ್ಮ್ ಕೊಟ್ಟಿದ್ದಾರೆ, ಫಿಲ್ ಮಾಡ್ತಾ ಇದ್ದೀವಿ. ಸೊ ಫಿಲ್ ಮಾಡಿ ಹೋಗ್ಬೇಕು, ಆಮೇಲೆ ಸಿಗ್ತೀನಿ. ಗೈಸ್, ನಾವು ಇವಾಗ ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡಿದ್ದೀವಿ, ಕುಡಿತಾ ಇದ್ದೀವಿ. ಚಿಕ್ಕದು ನೋಡು, ಚಿಕ್ಕ ಮರಿ ನೋಡು. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನಾವು ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ. ಇದೆ ಗೈಸ್, ನಾವು ಇವಾಗ ವೆಲ್ಕಮ್ ಡ್ರಿಂಕ್ಸ್ ಆಯಿತು ಮತ್ತು ಟಿಫನ್ ಮಾಡಾಯಿತು. ಇವಾಗ ನಾವು ಇಂಡೋರ್ ಗೇಮ್ಸ್ನ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಇದೆ ಇಂಡೋರ್ ಗೇಮ್ಸ್. ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಇಂಡೋರ್ ಗೇಮ್ಸ್ ನಂಗೆ ಅಷ್ಟೊಂದು ಇಷ್ಟ ಇಲ್ಲ. ನಿಂಗೆ ಇಷ್ಟನಾ ಇಂಡೋರ್ ಗೇಮ್ಸ್? ನೋಡೋಣ ಗೈಸ್, ನಾನು ಇದುವರೆಗೂ ಆಡಲಿಲ್ಲ. ನಾನು ಆಡಿದ್ದೀನಿ, ಬಟ್ ನಂಗೆ ಇಷ್ಟ ಆಗಲ್ಲ. ಔಟ್ಡೋರ್ ಗೇಮ್ಸ್ ಜಿಪ್ಲೈನ್ ಇಷ್ಟ. ಜಿಪ್ಲೈನ್ ಆಡೋಕ್ಕೆ ಹೋಗೋಣ ಅಂದರೆ ನಂಗೆ ಇಷ್ಟ. ಹೋಗೋಣ ಅಂದರೆ ಆಮೇಲೆ ಹೋಗೋಣ ಅಂತ ಇದ್ದೀವಿ. ತಿಂಡಿ ಬೇರೆ ತಿಂದ್ಬಿಟ್ಟು ಹೊಟ್ಟೆ ತಿಂದ್ಬಿಟ್ಟಿದೆ. ಸೊ ಆಡ್ತಾ ಸಿಗ್ತೀನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೊ ಗೈಸ್, ನಾವು ಇವಾಗ ಈ ಗೇಮ್ ಕಂಪ್ಲೀಟ್ ಮಾಡಾಯಿತು, ಬಟ್ ವೇಸ್ಟ್. ಅದರೊಳಗೆ ಒಂದು ಹಾಕಿಲ್ಲ ನಾವು. ಸೊ ನೆಕ್ಸ್ಟ್ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಗೇಮ್? ಸೂಪರ್ ಆಗಿತ್ತು, ಬಟ್ ಒಂದು ಹಾಕಿಲ್ಲ. ಗೈಸ್, ನಾವು ಇವಾಗ ಜಿಪ್ಲೈನ್ ಆಡೋದಕ್ಕೆ ಬಂದಿದ್ದೀವಿ. ನೋಡಿ, ಜಿಪ್ಲೈನ್ ಮತ್ತು ಇನ್ನು ಕೆಲವೊಂದು ರೋಪ್ ಆ್ಯಕ್ಟಿವಿಟೀಸ್ ಇದೆ, ಅದೆಲ್ಲ ಆಡಬೇಕು. ಸೊ ಬಂದಿದ್ದೀವಿ. ಆ್ಯಕ್ಚುಲಿ ಯಾರೂ ಜನ ಇಲ್ಲ ಗೈಸ್, ಅಷ್ಟೊಂದು ತುಂಬ ಕಡಿಮೆ ಇದ್ದಾರೆ ನೋಡಿ. ಅದು ಗುಡ್. ಭಯ್ಯ ಡರ್ ಲಗ್ತಾ ಜ್ಯಾದ. ಆಯ್ತು, ಆಮೇಲೆ ಸಿಕ್ಕಾಕೊಂಡಿದ್ದೀನಿ ಬ್ರೋ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಇಲ್ಲ ನಮ್ಮ ಕೈಲಿ. ಬೆಪ್ಸ್ ಗೈಸ್ ನೋಡಿ ಹೆಂಗೆ ಆಡ್ತಾವಳೆ ಜಿಪ್ಲೈನ್. ಸೊ ಗೈಸ್, ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಆಡೋದು. ಸೊ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಸೊ ಇಲ್ಲೊಂದು ಸ್ವಲ್ಪ ಗೇಮೆಲ್ಲ ಆಡಿಕೊಂಡು, ಇಲ್ಲಿ ನೋಡಿ ನಿಮ್ಮ ಕೋತಿನೂ ಕೂಡ ಸ್ವಿಮ್ ಮಾಡ್ತಾ ಇದೆ, ಗೊತ್ತಾ? ವಾವ್, ಒಟ್ಟ ಮೂಮೆಂಟ್ ಅಲ್ವಾ, ಸಕ್ಕತ್ತಾಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡಿದೆ ಅಂದರೆ ಎಷ್ಟು ಫನ್ನಿಯಾಗಿತ್ತು ಗೊತ್ತಾ. ಬಟ್ ಅದು ನಮ್ಮ ಥರನೇ ಅಲ್ವಾ ಗೈಸ್. ನಾವು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದಾಯಿತು. ಫುಲ್ ಸುಸ್ತಾಗ್ತಿದೆ, ತುಂಬ ಚೆನ್ನಾಗಿದೆ. ಇವಾಗ ಲಂಚ್ಗೆ ಹೋಗಬೇಕು. ಇಲ್ಲೊಂದಿದೆ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ನೋಡಿ, ಇದು ಚಿಕ್ಕ ಮಕ್ಕಳಿಗೆ, ಅದು ದೊಡ್ಡವ್ರಿಗೆ. ಚೆನ್ನಾಗಿದೆ. ಹಾಯ್, ಹೆಂಗಿತ್ತು ಸ್ವಿಮ್ಮಿಂಗ್ ಪೂಲ್? ಫುಲ್ ಟಯರ್ಡ್ ಆಗಿದೆ, ಫುಲ್ ಟಯರ್ಡ್ ಆಯ್ತು. ಇವಾಗ ಊಟಕ್ಕೆ ಹೋಗ್ತೀವಿ. ಊಟಕ್ಕೆ ಹೋಗಿ ನೆಕ್ಸ್ಟು ರೈನ್ ಡ್ಯಾನ್ಸ್ ಐತೆ. ರೈನ್ ಡ್ಯಾನ್ಸ್ ಮಾಡುವ, ತಿನ್ಬಿಟ್ಟು ಚೆನ್ನಾಗಿ ಕರ್ಗ್ಸಕ್ಕೆ ರೈನ್ ಡ್ಯಾನ್ಸು. ಇವಾಗ ಫುಲ್ ಬಿಸಿಲಲ್ಲಿ ನಿಂತಿದ್ದೀವಿ, ಯಾಕಂದರೆ ಬಟ್ಟೆ ಎಲ್ಲ ಡ್ರೈ ಆಗಬೇಕಲ್ಲ, ಅದಕ್ಕೆ. ಓಕೆ, ಊಟ ಮಾಡಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಗೈಸ್. ನಾವು ಇವಾಗ ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಯಿತು ಗೈಸ್. ಏನಾಯಿತು? ಎಲ್ಲ ಹೋಗ್ತಾ ಇದೆಯಾ? ಬಾರೆ ಇಲ್ಲಿ. ಇವಾಗ ಸ್ವಿಮ್ಮಿಂಗ್ ಪೂಲ್ ಆಯಿತು, ರೆಡಿ ಆಯ್ತು. ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ ಗೈಸ್. ಲಂಚ್ ತಿನ್ಬಿಟ್ಟು ಸಿಗ್ತೀವಿ ಗೈಸ್. ಏನು ಗೊತ್ತಾ, ನೋಡಿ ಮುಖ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ನಾನು ಆಡಲ್ಲ ಅಂದರೂ ಇಟ್ಕೊಂಡು ತಳ್ಬಿಟ್ವಿ ಗೈಸ್. ಯಾವತ್ತೂ ಆಡಿರಲಿಲ್ಲ ಗೈಸ್, ಇವತ್ತು ಮಾತ್ರ ಬಿಟ್ಟಿಲ್ಲ ಇವಳಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋವರೆಗೂ. ಓಕೆ, ಆ್ಯಕ್ಚುಲಿ ನಾನ್ ವೆಜ್ದು ಕ್ಲಿಪ್ಸ್ ತೊಗೊಂಡಿಲ್ಲ ಗೈಸ್. ಊಟ ಎಲ್ಲ ಆಯಿತು. ಇವಾಗ ಸಖತ್ ಫುಲ್ ಬ್ಯಾಟಿಂಗ್ ಮಾಡಿದ್ದೀವಿ. ಬೈಲಿ ಹೆಂಗಿತ್ತು ಊಟ? ಹೇಳಿ ಬಾ. ಸೀರಿಯಸ್ಲಿ ಸಕ್ಕತ್ತಾಗಿತ್ತು ಗೈಸ್ ಊಟ ಮಾತ್ರ. ವೆಜ್ ನಾನ್ ವೆಜ್ ಎರಡು ಮಾಡಿದ್ವಿ ಗೈಸ್. ಬ್ಯಾಟಿಂಗ್ ನೀವು ಒಂದ್ಸರಿ ಬಂದು ರೆಸಾರ್ಟಲ್ಲಿ
ಸ್ಟೇ ಮಾಡಿ ಆಕ್ಟಿವಿಟೀಸ್ಗಳು ಚೆನ್ನಾಗಿದ್ದಾವೆ ತುಂಬ. ಎಲ್ಲನೂ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ ಬಾಯ್ ಬಾಯ್. ಸ್ವಲ್ಪ ಫೋಟೋಸ್ ಎಲ್ಲ ತೊಗೋಬೇಕು. ಆ್ಯಕ್ಚುಲಿ ರೈನ್ ಡ್ಯಾನ್ಸ್ಗೆ ಹೋಗ್ಬೇಕಾಗಿತ್ತು, ಅದು 4 o'clock ಸ್ಟಾರ್ಟ್ ಆಗಿದೆ. ಸೊ ನಾವು ಗೈಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಅಲ್ಲಿ ಇದನ್ನ ಗ್ಲಾಸು ಅಂತ ಸನ್ ಗ್ಲಾಸ್ ಅಂತ ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ ಗೈಸ್. ಗೈಸ್ ನಾವಿವಾಗ ರೈನ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ. ಇದೇ ಲಾಸ್ಟ್ ಆ್ಯಕ್ಟಿವಿಟಿ. ಸೊ ಕೇಳಿಸ್ತಾ ಇದ್ದಾರ ಸಾಂಗ್. ರೈನ್ ಡ್ಯಾನ್ಸ್ ಮಾಡಿ ಮತ್ತೆ ಸಿಗುವ. ಸೊ ಗೈಸ್ ನಾವು ಒಂದು ಎಲ್ಲ ಆಯಿತು. ಇಲ್ಲಿ ನೋಡಿ ಇದು ಸಿಕ್ಕಿದೆ ನಮಗೆ ಸ್ಟಾರ್ ಫ್ರೂಟ್. ಗೈಸ್ ನಾವು ಹೋಗ್ತಾ ಇದ್ದೀವಿ ಇವಾಗ. ಎಲ್ಲ ಮುಗೀತು. ಸೊ ಫೈರ್ ಕ್ಯಾಂಪ್ ಅದೊಂದು ಮಿಸ್ ಆಯಿತು. ಬಿಕಾಸ್ ನಾವು ಹೋಗೋಷ್ಟರಲ್ಲಿ ಮತ್ತೆ ಲೇಟ್ ಆಗಿಬಿಡುತ್ತಲ್ಲ, ಅದಕ್ಕೆ. ಸೊ ಹಾಯ್ ಗೈಸ್, ನಿನ್ನೆ ವೀಡಿಯೋನ ಏನು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ವೀಡಿಯೋನ ಏನು ಮಾಡೋಣ ಅಂತ. ಆ್ಯಂಡ್ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ಟೋಟಲಿ ಸೂಪರಾಗಿತ್ತು. ಆ್ಯಂಡ್ ನೀವು ಕೂಡ ವಿಸಿಟ್ ಮಾಡಿ. ಡೇ ಔಟ್ ಪ್ಯಾಕೇಜ್ ಅಂತೂ ತುಂಬ ಸಿಂಪಲ್ ಆಗಿದೆ, ಬಟ್ ವರ್ತ್ ಇದೆ. ಆ್ಯಂಡ್ ಅಲ್ಲಿ ಇರೋ ಫುಡ್ ಆಗಲಿ, ಆ್ಯಂಬಿಯನ್ಸ್ ಆಗಲಿ, ಆ ಸ್ಟಾಫ್ ವರ್ಕಿಂಗ್ ಬಗ್ಗೆ ಆಗಲಿ ಹೇಳಬೇಕು ಅಂದರೆ ಎಕ್ಸ್ಟ್ರಾರ್ಡಿನರಿ. ಸೊ ನಾನಂತೂ ನೆನೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ವೀಡಿಯೋನ ಇವಾಗ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ, ಸೊ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಇನ್ನು ವ್ಲಾಗ್ ಮಾಡ್ತಾ ಇರ್ತೀನಿ ಜಾಸ್ತಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.